209 ಕೋಟಿ ರೂಪಾಯಿಗಳು 6,900 ಫಲಾನುಭವಿಗಳು. ಸರ್ಕಾರದ ಶೋ ಆಫ್ ಫಲಾನುಭವಿಗಳಿಗೆ ನಿರಾಸೆ. ಕೀ ಕೊಟ್ಟು ಕೈ ಕೊಡ್ತಾ ಸರ್ಕಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಸಾರಥಿ ಸ್ವಾಭಿಮಾನಕ್ಕೆ ಅಡ್ಡಿ. ಭಾಳ ಅರ್ಲಿ ಮಾಡಿದ್ವಿ ಕಾರ್ಯಕ್ರಮ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿಯಾಗಂಥ ಅವಶ್ಯಕತೆ ಇದೆ. ಆದರೆ ನಾವು ಸಾಂಕೇತಿಕವಾಗಿ ಕೀ ಕೊಟ್ಟಿದ್ದನ್ನು ಬಿಟ್ಟರೆ ಯಾರಿಗೂ ಗಾಡಿ ಕೊಟ್ಟಿಲ್ಲ. ಈಗಾಗಲೇ ಸ್ವಾವಲಂಬಿ ಹೆಸರಿನಲ್ಲಿ ಒಂದು ಸಾರಥಿ ಅನ್ನುವ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ತನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂತಹ ಯೋಜನೆಗೆ ಮಾರ್ಚ್ ತಿಂಗಳಿನಲ್ಲಿ ಅದಕ್ಕೊಂದು ಚಾಲನೆಯನ್ನು ಕೊಡುವಂತಹ ಕೆಲಸವನ್ನು ಮಾಡಲಾಯಿತು. ಅದು ಕೂಡ ನೋಡಿ, ಬಜೆಟ್ನಲ್ಲಿ ಘೋಷಣೆ ಮಾಡುವಂಥದ್ದು ಕಳೆದ ವರ್ಷದ ಮಾರ್ಚ್ ತಿಂಗಳಲ್ಲಿ ಘೋಷಣೆ ಮಾಡಿದಂಥದ್ದು. ಕಡೇ ಹಂತದವರೆಗೂ ಕೂಡ ವೇಟ್ ಮಾಡಿ ನಂತರ ಬಜೆಟನ್ನು ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ 209 ಕೋಟಿ ರೂಪಾಯಿಗಳು. ಇಲ್ಲಿರುವಂಥದ್ದೇನು, 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಹಣವನ್ನು ಫಲಾನುಭವಿಗಳಿಗೆ ಒದಗಿಸುವಂಥದ್ದು. ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ, ಆರ್ಥಿಕವಾಗಿ ಹಿಂದುಳಿದಿರುವಂತಹ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವರ್ಗಗಳಿಗೆ, SC ST ಸಮುದಾಯದವರಿಗೆ ಇವರುಗಳನ್ನು ಮೇಲೆತ್ತಬೇಕು, ಆರ್ಥಿಕವಾಗಿ ಮೇಲೆತ್ತಬೇಕು. ಅವ್ರಿಗೊಂದು ಸ್ವಾವಲಂಬಿ ಪರಿಕಲ್ಪನೆಯ ಅಡಿಯಲ್ಲಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ರಾಜ್ಯ ಸರ್ಕಾರ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಒಂದು ಒಳ್ಳೆಯ ಯೋಜನೆಯನ್ನು ಘೋಷಣೆ ಮಾಡಿದರು. ಆದರೆ CM ಘೋಷಣೆ ಮಾಡಿರುವಂತಹ ಒಳ್ಳೆಯ ಯೋಜನೆ ಮತ್ತು CM ಅವರೇ ಹಸಿರು ನಿಶಾನೆ ಕೊಟ್ಟಿರುವಂತಹ ಕಾರುಗಳ ಕೀ ಏನೋ ಅಲ್ಲಿ ವೇದಿಕೆಯಲ್ಲಿ ಕೊಟ್ಟರು. ನಂತರ ಕಾರು ಆ ವ್ಯಕ್ತಿಗಳಿಗೆ ಸಿಗಲಿಲ್ಲ, ಫಲಾನುಭವಿಗಳಿಗೆ ಸಿಗಲಿಲ್ಲ. ಬದಲಿಗೆ ಅದು ಮತ್ತೆ ಶೋರೂಮ್ಗೆ ಹೋಗಿದೆ. ಇದು ಅಕ್ಷರಶಃ ಸರ್ಕಾರದ ಶೋ ಆಫ್ನ ರೀತಿಯಲ್ಲಿ ಆಗಿದೆ. ಸ್ವಾವಲಂಬಿ ಹೆಸರಿನಲ್ಲಿ ಸಂಕಷ್ಟ ತಂದೊಡ್ಡಿರುವಂತಹ ಸರ್ಕಾರ ಇದೆ. ಯಾಕಂದ್ರೆ ಸ್ವಾವಲಂಬಿ ಹೆಸರಿನಲ್ಲಿ ಸಂಕಷ್ಟವನ್ನ ತಂದೊಡ್ಡಲಾಗಿದೆ. ಸ್ವಾವಲಂಬಿ ಸ್ಕೀಮ್ನ ಕಾರ್ಗಳನ್ನು ಕೊಟ್ಟು ಅದನ್ನು ವಾಪಸ್ ಪಡೆಯಲಾಗಿದೆ. ನಿಜಕ್ಕೂ ರಾಜ್ಯ ಸರ್ಕಾರ ಇದಕ್ಕೆ ಉತ್ತರದಾಯಿಯಾಗಿದೆ ಮತ್ತು ವಿಶೇಷವಾಗಿ ಇಲಾಖೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ. ನೀವು ಏನು ಮಾಡ್ತಾ ಇದ್ರಿ? ವಿಧಾನಸೌಧದ ಮುಂದೆ ಶೋ ಆಫ್ ಕೊಡೋದಕ್ಕೆ ಬೇಕಾಗಿ ಇಂಥದ್ದೊಂದು ಯೋಜನೆಯನ್ನು ಘೋಷಣೆ ಮಾಡಿದ್ರಾ? ಅದಕ್ಕೆ ಬೇಕಾಗಿ ಇಷ್ಟೆಲ್ಲ ನೀವು ಕಾರ್ಯಕ್ರಮವನ್ನು ರೂಪಿಸಿ ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ವಿ. ಇದು ನಾವಿರುವಂಥದ್ದು ಈಗಿನ ಕಾಲ, ಇದು AI ಕಾಲಕ್ಕೆ ಬಂದಿದ್ದೀವಿ, 21ನೇ ಶತಮಾನದಲ್ಲಿದ್ದೀವಿ. ನೀವು ಜನರನ್ನು ಬೇರಿನ ಯಾವುದೋ ಸ್ವರೂಪದಲ್ಲಿ ಮೂರ್ಖರನ್ನಾಗಿ ಮಾಡಿಸ್ಬೋದು. ಆದರೆ ಇವತ್ತು ಫಲಾನುಭವಿಗಳು ಕೂಡ ಅವ್ರಿಗೂ ಧ್ವನಿ ಇದೆ. ಅವರಿನ್ನೂ ಕೂಡ ಧ್ವನಿ ಇಲ್ಲದ ಸಮುದಾಯವಾಗಿ ಉಳ್ಕೊಂಡಿಲ್ಲ. ಆ ಸಮುದಾಯಗಳಿಗೂ ಕೂಡ ಸ್ವಲ್ಪ ಧ್ವನಿ ಇದೆ. ಹಾಗಾಗಿ ಅವರು ಕೇಳ್ತಾ ಇದ್ದಾರೆ, ಅಲ್ಲ ನೀವು ಕೊಡೋದು ಕೊಟ್ರಿ, ವಾಪಸ್ ಇಸ್ಕೊಂಡ್ರಲ್ಲ ಯಾಕೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದಿಂದ ಮಾಡಿರುವಂತಹ ಈ ಯೋಜನೆ ಯಾವ ಸ್ವರೂಪದಲ್ಲಿ ಹಳ್ಳ ಹಿಡಿತಾ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ನ ರೀತಿಯಲ್ಲಿ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಸ್ವಾವಲಂಬಿ ಅನ್ನುವಂಥದ್ದು ಯೋಜನೆ ಹೆಸರು. ಸಾರಥಿಗಳು ಸ್ವಾವಲಂಬಿಗಳಾಗಬೇಕು ಅಂದರೆ ಡ್ರೈವರ್ ಕೆಲಸ ಮಾಡ್ತಾ ಇರುವಂತಹ ಈ ವರ್ಗದ ಜನರಿಗೆ, ಹಿಂದುಳಿದ ವರ್ಗದ ಜನರು, SC ST ಸಮುದಾಯದವರು, ಅಲ್ಪಸಂಖ್ಯಾತರು, ಇವರುಗಳಿಗೆ ಬೇಕಾಗಿ ರೂಪಿಸಿರುವಂತಹ ಯೋಜನೆ. ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಇಲಾಖೆಯ ವತಿಯಿಂದ ಇದೊಂದು ಯೋಜನೆಯನ್ನು ಮೊನ್ನೆ ಲಾಂಚ್ ಮಾಡಲಾಯಿತು, ಸ್ವಾವಲಂಬಿ ಅಂತೇಳಿ. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲೂ ಕೂಡ ಗೋಲ್ಮಾಲ್ ನಡೆದಿದೆಯಾ ಅನ್ನುವಂತಹ ಅನುಮಾನ ಬರ್ತಾ ಇದೆ. ಯಾಕಂದರೆ ಸರ್ಕಾರ ಯೋಜನೆಯನ್ನು ಜಾರಿಗೊಳಿಸಿದ ಮೇಲೆ ಅದು ಕರೆಕ್ಟಾಗಿ ಈಗ ಅವರ ಹಸಿರು ನಿಶಾನೆಯಲ್ಲಿ ತೋರಬೇಕು ಅಂತ ಹೇಳಿದರೆ ಇಲ್ಲಿರುವಂತಹ ಡ್ರೈವರ್ಗಳಿಗೆ, ಯಾವ ಫಲಾನುಭವಿಗಳಿದ್ದಾರೆ ಅವರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಕೊಟ್ಟಿರುವಂತಹ ಕಾರ್ಗಳು ಅಂತೇಳಿ ಅದರ ಮೇಲ್ಗಡೆ ಬರೆಸಲಾಗಿದೆ. ಆ ಕಾರ್ಗಳ ಮೇಲ್ಗಡೆ ಇಲ್ಲಿ ಬರೆಸಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇಂಥದ್ದೊಂದು ಕೊಡ್ತಾ ಇದ್ದಾರೆ ಅಂತೇಳಿ ಆದರೆ ಅಲ್ಲಿ ಆಲ್ರೆಡಿ ಅವ್ರಿಗೆ ಲೋನ್ ಸ್ಯಾಂಕ್ಷನ್ ಆಗಿರಬೇಕು. ಹಾಗೂ ಸರ್ಕಾರದ ಪಾರ್ಟ್ ಆಗಿರುವಂತಹ 3 ಲಕ್ಷ ರೂಪಾಯಿಯನ್ನ ಪೇಮೆಂಟ್ ಮಾಡಿ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಕಾರು ರೋಡ್ಗಿಳಿಯುತ್ತೆ. ನಾವೆಲ್ಲ ಯಾರೇ ಕಾರು ಖರೀದಿ ಮಾಡಿದಂಥವ್ರಿಗೂ ಕೂಡ ಕಾರು ಖರೀದಿ ಮಾಡೋರಿಗೂ ಕೂಡ ಇದು ಗೊತ್ತಿರೋ ವಿಚಾರ. ನಿಮಗೆ ಸಾಲ ಮಾಡಿ ಕಾರು ಖರೀದಿ ಮಾಡ್ತಿರೋ ಅಥವಾ ಒನ್ ಟೈಮ್ ಪೇಮೆಂಟಲ್ಲಿ ಕಾರು ಖರೀದಿ ಮಾಡ್ತಿರೋ, ಏನೇ ಮಾಡಿದ್ರು ಕೂಡ ಶೋರೂಮ್ ಅವ್ರಿಗೆ ಹಣ ತಲುಪಿದ ನಂತರ ಕಾರು ರೋಡ್ಗೆ ಬರುತ್ತೆ. ಇಲ್ಲಿ ರೋಡ್ಗೆ ಬಂದಿರೋ ಕಾರ್ಗಳಿಗೆ ಇವರು ಹಸಿರು ನಿಶಾನೆ ಕೊಟ್ಟಿದ್ದಾರೆ.
ಆದರೆ ಕಾರುಗಳಿಗೆ ಇನ್ನೂ ಕೂಡ ಹಣ ಹೋಗಿಲ್ಲ ಅಂತೇಳಿ ಖುದ್ದು ಈಗ ಒಪ್ಕೊಳ್ತಾ ಇದ್ದಾರೆ ಮತ್ತು ಕತೆ ಬಿಡ್ತಾ ಇದ್ದಾರೆ. ಇದು ನ್ಯೂಸ್ 18 ಇದನ್ನ ವಿಸ್ತೃತವಾಗಿ ಈ ಯೋಜನೆಯ ಬಗ್ಗೆ ನೋಡಿಕೊಂಡು ಈ ಯೋಜನೆಯ ಬಗ್ಗೆ ವರದಿಯನ್ನು ಮಾಡ್ತಾ ಇರೋದು. ನೋಡಿ, ಮುಖ್ಯಮಂತ್ರಿ ಅವರನ್ನ ಕರೆಸಿದ್ದಾರೆ, ಉಪಮುಖ್ಯಮಂತ್ರಿ ಅವರನ್ನ ಕರೆಸಿದ್ದಾರೆ, ಖುಷಿಯಲ್ಲಿ ಅವರೆಲ್ಲ ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಆದರೆ ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಸರ್ಕಾರನೇ ಈ ವರ್ಗದ ಜನರಿಗೆ, ಯಾವ ವರ್ಗದ ಜನರನ್ನ ಧ್ವನಿ ಇಲ್ಲದ ವರ್ಗಗಳು ಅಂತೇಳಿ ಇವರು ವೇದಿಕೆ ಮೇಲೆ ಭಾಷಣಗಳಲ್ಲಿ ಹೇಳ್ತಾರೆ, ಆ ವರ್ಗದ ಜನರಿಗೆ ಮೋಸ ಮಾಡಿದ್ದಾರೆ. ಹೇಗೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. 209 ಕೋಟಿ ರೂಪಾಯಿ ಯೋಜನೆ ಇದು. 6,900 ಮಂದಿ ಫಲಾನುಭವಿಗಳು ಶೋ ಆಫ್ಗಷ್ಟೇ ಮೀಸಲಾಗಿರುವಂಥದ್ದು ಇವರ ಯೋಜನೆ. ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ 11 ನಿಗಮಗಳಿಂದ ಸ್ವಉದ್ಯೋಗಕ್ಕೆ ವಾಹನ ವಿತರಣೆಯನ್ನ ಮಾಡಲಾಗಿದೆ. ಸ್ವಉದ್ಯೋಗ, ಅದಕ್ಕಾಗಿ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿಯನ್ನು ಸರ್ಕಾರ ಕೊಡುತ್ತೆ ಅನ್ನೋದನ್ನ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದಲ್ಲಿ ಬಹಳ ಖುಷಿಯಾಗಿ ಘೋಷಣೆ ಮಾಡಿದ್ರು. ನಿಜಕ್ಕೂ ಇದು ಒಳ್ಳೆಯ ಯೋಜನೆ. ಆದರೆ ಮಾರ್ಚ್ 26ರಂದು ಒಂದು ಸರ್ಕಾರ, ಈ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಬದ್ಧತೆ ಇದ್ರೆ ಹಸಿರು ನಿಶಾನೆ ತೋರಿಸಿರುವಂತಹ ದಿನವನ್ನು ನೀವು ಗಮನಿಸಿ. ಮಾರ್ಚ್ 26ರಂದು ವಿಧಾನಸೌಧದ ಮುಂದೆ ಕಾರ್ಯಕ್ರಮ, ಸಾಂಕೇತಿಕವಾಗಿ 150 ಕಾರುಗಳ ವಿತರಣೆ. ಸಾಂಕೇತಿಕವಾಗಿ 150 ಕಾರುಗಳ ವಿತರಣೆ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದ್ದು 2025ರಲ್ಲಿ ಮಾರ್ಚ್ 16ನೇ ತಾರೀಕಿನಂದು. ಕರೆಕ್ಟ್ ಆಗಿ 1 ವರ್ಷ 10 ದಿವಸದ ನಂತರ ಆ ಯೋಜನೆ ಜಾರಿಗೆ ಬರುತ್ತೆ. ಯಾವ ಸ್ವರೂಪದಲ್ಲಿದು? ಹಾಗೆ ಕೊಟ್ಟಿರುವ 150 ಕಾರುಗಳು ಕೂಡ ಆ ಚಾಲಕರಿಗೆ ಸಿಕ್ಕಿಲ್ಲ. ಬದಲಿಗೆ ಅದರಲ್ಲಿ ಕೆಲವು ಕಾರುಗಳು ವಾಪಸ್ ಹೋಗಿದ್ದಾವೆ. ಸಬ್ಸಿಡಿಯಲ್ಲಿ ವಾಹನ ಸಿಕ್ತು ಅಂತ ಫಲಾನುಭವಿಗಳು ಖುಷಿಯಾಗಿದ್ರು, ನಂತರ ಆಗಿದ್ದೇ ಬೇರೆ. ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಮುಂದಿರುವಂಥದ್ದು. ಹೇಗೆ ಜನರ ಮುಂದೆ ಒಂದು ಆಸೆಯನ್ನು ಹುಟ್ಟಿಸಿ ಅವರನ್ನ ದಾರಿ ತಪ್ಪಿಸಲಾಗತ್ತೆ ಅಂತ. ವಾಹನ ವಿತರಣೆ ಬಳಿಕ ಆಗಿದ್ದು ವಿಚಿತ್ರವಾದಂತಹ ಬೆಳವಣಿಗೆ. ಪಾಪ ವಾಹನ ಚಾಲಕರು ಇವತ್ತು ಪೋಸ್ಟ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ನಮಗೆ ಸಿಕ್ಕಿದ್ದಾವೆ. ವಾಹನ ವಿತರಣೆ ಬಳಿಕ ಆಗಿದ್ದು ಅತ್ಯಂತ ವಿಚಿತ್ರವಾದಂತಹ ಬೆಳವಣಿಗೆ. ಸರ್ಕಾರ ನಿಜಕ್ಕೂ ಕೂಡ ಇಲ್ಲಿ ಫಲಾನುಭವಿಗಳನ್ನು ಗುರುತಿಸಿದೆ ಅಂತ ಹೇಳಿ, ಆದರೆ ಇವ್ರಿಗೆ ಯಾರಿಗೆ ಇಲ್ಲಿ ಕಾರ್ಗಳನ್ನು 150 ಮಂದಿಗೆ ಕೊಟ್ಟರು ಕೂಡ ಹಸಿರು ನಿಶಾನೆ ಅವರು ಕೊಡ್ತಾರೆ ಅಂದರೆ ಅದು ಪೂರ್ಣವಾಗಿ ಅವರ ಹೆಸರಿಗೆ ಬಂದಿರಬೇಕು ಯೋಜನೆಯ ಅನುಸಾರವಾಗಿ. ಅದು ಇಲ್ಲೇನಾಗಿದೆ, ಫೋಟೋ ಶೂಟ್ ಬಳಿಕ ವಾಹನಗಳು ಶೋರೂಮ್ಗೆ ವಾಪಸ್ ಆಗಿದ್ದಾವೆ. ಕಡೆ ದಿವಸದವರೆಗೆ ಯೋಜನೆಯ ಬಗ್ಗೆ ಕಾದು ಕುಳಿತರೆ ಆಗುವಂಥದ್ದು ಇದುವೇ. ಯಾಕೆಂದ್ರೆ ಇವರಿಗೆ ಮಾರ್ಚ್ 31ಕ್ಕೆ ಸರ್ಕಾರದ ಆರ್ಥಿಕ ವರ್ಷದ ಅವಧಿ ಮುಕ್ತಾಯ ಆಗುತ್ತೆ. ಅದಕ್ಕಾಗಿ ಮಾರ್ಚ್ 26ಕ್ಕೆ ತರಾತುರಿಯಲ್ಲಿ ಲಾಂಚ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನ. ಕಳೆದ ವರ್ಷದ ಯೋಜನೆ, ಒಂದು ಇಲಾಖೆ ಎಷ್ಟು ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಯಾಕಂದ್ರೆ ವಾಹನದ ಕೀ ಪಡೆದು ಮತ್ತೆ ವಾಪಸ್ ನೀಡುವಂತಹ ಸ್ಥಿತಿ ಚಾಲಕರಿಗೆ ಬಂದಿದೆ. ಇದನ್ನ ಇವತ್ತು ಇದರ ಬಗ್ಗೆ ಮಾತಾಡ್ತಾ ದೇವರಾಜ ಅರಸು ನಿಗಮದ ಅಧ್ಯಕ್ಷರು ಹೇಳ್ತಾರೆ, ಬರೇ 1 ತಿಂಗಳಾಯ್ತಷ್ಟೇ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಬಂದು, ಇನ್ನು ಕೊಡ್ತೀವಿ, ಏನು ಕಳೆದ ಆರ್ಥಿಕ ವರ್ಷ ಮುಗ್ದೋಯ್ತು, ಈಗ ಏಪ್ರಿಲ್ ತಿಂಗಳು ಬಂತು, ಅದಾದ ನಂತರ ಮುಗಿದೋಯ್ತು. ಈಗ ಏಪ್ರಿಲ್ ಅಲ್ಲ, ಕಳೆದ ವರ್ಷದ ಏಪ್ರಿಲ್ ಬಂದಿತ್ತು. ಅಲ್ಲಿಂದ ಏಪ್ರಿಲ್ ಆದಮೇಲೆ ಯಾವ ತಿಂಗಳುಗಳು ಅಂತೇಳಿ ಆ ಅಧ್ಯಕ್ಷರುಗಳಿಗೆ ಮರ್ತು ಹೋಗಿದ್ರೆ ನಾನು ಮತ್ತೆ ನೆನಪು ಮಾಡ್ತೀವಿ. ಏಪ್ರಿಲ್ ಆದಮೇಲೆ ಮೇ ಬರುತ್ತೆ, ಮೇ ಬಂದಮೇಲೆ ಜೂನ್ ಬರುತ್ತೆ, ಇವೆಲ್ಲವೂ ಬರುತ್ತೆ. ಅದಾದ್ಮೇಲೆ ಈ ವರ್ಷದ ಏಪ್ರಿಲ್ ಬಂದಿರೋದು, ಕಳೆದ ವರ್ಷದ ಈ ವರ್ಷದ ಮಾರ್ಚ್ ಮುಗಿದ ಮೇಲೆ ಬಂದಿರೋದು. ಆದರೆ ಕಾರ್ಯಕ್ರಮವನ್ನು ಮುಗಿಸಿ ಬರಿಗೆಯಲ್ಲಿ ಫಲಾನುಭವಿಗಳು ವಾಪಸ್ ಆಗಿದ್ದಾರೆ. ಈ ರೀತಿಯಾಗಿ ಕೂಡ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸುತ್ತಾ ಸಹಾಯಧನ ಬಿಡುಗಡೆಯಾಗಿಲ್ಲ ಅನ್ನುವಂತಹ ಸಬೂಬನ್ನು ಕೊಡ್ತಾ ಇದ್ದಾರೆ. ಸಹಾಯಧನ ಬಿಡುಗಡೆ ಆಗಿಲ್ಲ ಅಂತೇಳಿ ಸಬೂಬು ಕೊಡ್ತಾ ಇದ್ದಾರೆ. ಅದರಲ್ಲೂ ಮಜಾ ಅಂದರೆ ಇಲಾಖೆಯ ಸಚಿವರುಗಳ ಕಡೆಯಿಂದ ಹೇಳ್ತಾರೆ, ಇಲ್ಲ ಅಲ್ಲಿ ಡ್ರೈವರ್ಗಳದ್ದು ಯಾರು ಫಲಾನುಭವಿಗಳಿದ್ರು ಅವರ ಸಿಬಿಲ್ ಸ್ಕೋರ್ ಸರಿ ಇರಲಿಲ್ಲ ಅಂತೇಳಿ. ಹೇಗೆ ಅವ್ರನ್ನ ನೀವು ಫಲಾನುಭವಿ ಇದ್ದಲ್ಲಿ ಆಯ್ಕೆ ಮಾಡ್ತೀರಿ ಸಿಬಿಲ್ ಸ್ಕೋರ್ ಸರಿ ಇಲ್ಲದಿದ್ದು? ಮಿನಿಮಮ್ ನಮ್ಮಲ್ಲಿ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅನ್ನುವಂಥದ್ದು ಇರಬೇಕು. ಕಾಮನ್ ಸೆನ್ಸ್ ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸ್ತಾ ಇರ್ತಾರೆ. ಯಾಕಂದ್ರೆ ಹಿಂದುಳಿದ ಸಮುದಾಯದ ಯುವಕರಿಗೆ ನೆರವು ಕೊಡುವಂಥದ್ದು ನಿಜಕ್ಕೂ ಇದೊಂದು ಒಳ್ಳೆಯ ಯೋಜನೆ. ಸರ್ಕಾರ ತಂದಿರುವಂಥ ಒಳ್ಳೆಯ ಯೋಜನೆ. ಸಿದ್ದರಾಮಯ್ಯನವರ ಕಾಳಜಿ, ಕಾಂಗ್ರೆಸ್ನವರ ಕಾಳಜಿ ಶ್ಲಾಘನೀಯ. ಯಾಕಂದ್ರೆ ಹಿಂದುಳಿದ ವರ್ಗದ ಸಮುದಾಯದ ಯುವಕರಿಗೆ, ಯಾಕಂದ್ರೆ ಅನೇಕರು ಕಾರ್ ತಗೊಳ್ಳೋದಕ್ಕೆ ಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಿಸುವಂತಹ ಉದ್ದೇಶದಿಂದ ಒಂದು ಪಾರ್ಟನ್ನು ಸರ್ಕಾರ ಕೊಡುತ್ತೆ. ಅಂದರೆ ವಾಹನದ 50% ಹಣ ಅಥವಾ 3 ಲಕ್ಷ ರೂಪಾಯಿವರೆಗೆ ಹಣ.
6 ಲಕ್ಷದ ಕಾರ್ ಆಗಿದ್ರೆ 3 ಲಕ್ಷ ಅದರ 50% ಆಗಿರುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಅವರು ಯಾವ ಕಾರನ್ನು ಕೂಡ ತಗೊಳ್ಬೋದು. 3 ಲಕ್ಷ ರೂಪಾಯಿವರೆಗೆ ಕೊಡುತ್ತೆ ಸರ್ಕಾರ. ಅದು ಯೂಶ್ವಲಿ ನಾವು ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯೂಶ್ವಲಿ ಹೇಗೆ ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ವಾಹನವನ್ನು ಖರೀದಿ ಮಾಡುವಾಗ ಅದರ ಮಿನಿಮಮ್ ಹಣವನ್ನು ನಾವು ಕಟ್ಟುವಂಥದ್ದು. ಅದರಲ್ಲಿ 4 ವೀಲರ್ ಖರೀದಿಗೆ ಸಬ್ಸಿಡಿಯಲ್ಲಿ ಸಹಾಯವನ್ನು ಕೊಟ್ಟಿದ್ದಾರೆ. ಆದರೆ ಹೊಸ ಉದ್ಯಮ ಆರಂಭಕ್ಕೆ 50% 75% ನೆರವು ಕೊಡುವಂತಹ ಯೋಜನೆ ಇದಾಗಿತ್ತು. ಇಷ್ಟೆಲ್ಲ ಯೋಜನೆಯನ್ನು ಮಾಡಿರುವಂಥ ಆಟೋ ರಿಕ್ಷಾ, ಸರಕು ವಾಹನ, ಟ್ಯಾಕ್ಸಿ ಖರೀದಿಗೆ ಸಹಾಯವನ್ನು ಮಾಡ್ತಾರೆ. ಆದರೆ ವಾಹನದ ಮೌಲ್ಯದ 50% ಅಥವಾ 3 ಲಕ್ಷ ರೂಪಾಯಿವರೆಗಿನ ಸಬ್ಸಿಡಿ ಇರುವಂಥದ್ದು. ಈ ಯೋಜನೆಯಲ್ಲಿ ಈಗ ಇವರು SC ST ವರ್ಗಕ್ಕೆ 4 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಅಥವಾ ವಾಹನ ಬೆಲೆಯ 75% ಸಬ್ಸಿಡಿಯನ್ನು ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ 3 ಲಕ್ಷ ಅಥವಾ ವಾಹನ ಬೆಲೆಯ 50%. ಹಾಗೆಯೇ ಹಿಂದುಳಿದ ವರ್ಗದವರಿಗೆ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಅಥವಾ ವಾಹನದ ಬೆಲೆಯ 50% ಹಣ ಕೊಡ್ತಾರೆ. ಅದೇ ಈ ಯೋಜನೆಯಲ್ಲಿ ಕಾರು ಲಾಂಚ್ ಮಾಡಿದ್ದಾರೆ, ಕಾರು ವಾಪಸ್ ಶೋರೂಮ್ಗೆ ಹೋಗಿದೆ. ಬಡವರ ದುಡಿಮೆಗೆ ಸರ್ಕಾರದಿಂದಲೇ ತಡೆ ಒಡ್ಡುವಂತಹ ಪ್ರಯತ್ನ ಇದಲ್ವಾ? ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ವಿಶೇಷವಾಗಿ ಇಲಾಖೆಯ ಸಚಿವರುಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಮಹತ್ವದ ಯೋಜನೆಗೆ ಇಂತಹ ಹಿನ್ನಡೆಯನ್ನು ತಂದಿಟ್ಟಿದ್ದು ಯಾರು? ಯಾವ ಕಾರಣಕ್ಕಾಗಿ? ನಿಮಗೆ ಕನಿಷ್ಠ ಬದ್ಧತೆ ಇದ್ದರೆ ಈ ಯೋಜನೆಯಲ್ಲಿ ಈ ರೀತಿಯಾದಂಥ ಕ್ರಮ ಆಗೋದಕ್ಕೆ ಸಾಧ್ಯ ಇತ್ತ ಸಚಿವ ಶಿವರಾಜ್ ತಂಗಡಗಿಯವರೇ? ನಿಮಗೆ ಕಾಳಜಿ ನಿಜಕ್ಕೂ ಇದ್ದರೆ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿ ಕಾಳಜಿ ಇರಬಹುದು ಅಂತ ನಾವು ಅಂದ್ಕೊಳ್ತೀವಿ. ಆ ಕಾಳಜಿ ಇತ್ತು ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಎಡವಟ್ಟು ಆಗೋದಕ್ಕೆ ಕಾರಣ ಆಗಿರುವಂಥ ಅಧಿಕಾರಿಗಳು ಯಾರು? ಅಥವಾ ನೀವೇ ಕಾರಣನ? ಒಂದು ನಿಮ್ಮ ಇಲಾಖೆ ಅಧಿಕಾರಿಗಳಾಗಿರ್ಬೇಕು ಅಥವಾ ನೀವೇ ಆಗಿರಬೇಕು. ಶೋ ಆಫ್ಗೆ ಕಾರ್ಯಕ್ರಮ ಮಾಡಿ ಸುಮ್ಮನಾದ್ರ? ಯಾವ ಕಾರಣಕ್ಕಾಗಿ ಸುಮ್ಮನಾದ್ರಿ? ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಈ ರೀತಿಯಾದಂತಹ, ಯಾಕಂದರೆ ಯೋಜನೆಯನ್ನು ತಲುಪಿಸುವಂತಹ ರೀತಿ ಹೇಗಿರಬೇಕು ಅಂತ ಹೇಳಿದರೆ, ಅದನ್ನು ತೆಗೆದುಕೊಂಡಂತಹ ಫಲಾನುಭವಿ ನಿಮ್ಮ ಹೆಸರನ್ನು ಹೇಳಿಕೊಂಡು ಖುಷಿಯಲ್ಲಿರಬೇಕು. ಆದರೆ ಇಲ್ಲಿ CM ವಿತರಿಸಿದಂತಹ ಸಹಾಯಧನ ಎಲ್ಲೋಯ್ತು? ಯಾಕೆ ರಿಲೀಸ್ ಆಗಿಲ್ಲ? ಹೇಗೆ ಆರ್ಥಿಕ ವರ್ಷದ ಕಡೇ ದಿನದವರೆಗೆ ನೀವು ಕಾಯ್ತಾ ಕೂತ್ಕೊಂಡ್ರಿ? ಮಾರ್ಚ್ 26 ತನಕ ನಿಮ್ಮನ್ನು ತಡೆದವರು ಯಾರು? ಸರ್ಕಾರದಲ್ಲಿ ದುಡ್ಡಿರಲಿಲ್ವಾ? ನಿಮ್ಮ ಇಲಾಖೆಯಲ್ಲಿ ದುಡ್ಡಿರಲಿಲ್ವಾ? ಅಥವಾ ಈಗ ಏಪ್ರಿಲ್ ಕಥೆಯನ್ನು ಹೇಳ್ತಿರೋದು ಯಾವ ಉದ್ದೇಶಕ್ಕಾಗಿ? ನೀವು ಬಡವರ ದುಡಿಮೆ ಕನಸಿಗೆ ಕೊಳ್ಳಿ ಇಡ್ತಿರೋದು ಯಾಕೆ? ಮತ್ತು ಏನಾಗಿದೆ ಹಿಂದುಳಿದ ವರ್ಗಗಳ ಇಲಾಖೆಯ ಇಂತಹ ಕಾರ್ಯಕ್ರಮಗಳಲ್ಲಿ? ಅಂದರೆ ಒಂದು ಇಲಾಖೆಗೆ ಕನಿಷ್ಠ ಮುತುವರ್ಜಿ ಇದ್ದರೆ ಇದು ಜುಲೈ ತಿಂಗಳಲ್ಲಿ, ಕಳೆದ ವರ್ಷದ ಜುಲೈ ತಿಂಗಳಲ್ಲಿ ಲಾಂಚ್ ಆಗಬೇಕಾಗಿತ್ತು ಈ ಯೋಜನೆ. ಅದು ಈ ವರ್ಷ ಸ್ವಾವಲಂಬಿ ಸಾರಥಿ ಯೋಜನೆಗೆ ಗ್ಯಾರಂಟಿ ಇಲ್ವಾ? ಇದು ಬಜೆಟ್ನಲ್ಲಿ ಘೋಷಣೆ ಮಾಡೋದಕ್ಕೆ ಮಾತ್ರ ಇರುವಂತಹ ಯೋಜನೆನಾ? ಈ ರೀತಿಯಾದಂತಹ ಪ್ರಶ್ನೆಗಳಲ್ಲಿ ಮೂಡುತ್ತೆ. ಆದರೆ ಸತ್ಯ ಒಪ್ಪಿಕೊಂಡಿದ್ದಾರೆ ಸಚಿವರು ಕೂಡ. ನ್ಯೂಸ್ 18 ವರದಿ, ಸರ್ಕಾರದ ಎಡವಟ್ಟಿಗೆ ಸಚಿವರು ಒಂದಿಷ್ಟು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಕೀ ಕೊಟ್ಟಿದ್ದು ನಿಜ, ನಂತರ ವಾಪಸ್ ಪಡೆಯಲಾಗಿದೆ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಮಾತ್ರ ತಂದಿದ್ದಂತಹ ವಾಹನಗಳನ್ನು ವಾಪಸ್ ಮಾಡಲಾಗಿದೆ ಅಂತ ಒಪ್ಕೊಂಡಿದ್ದಾರೆ. ನೋಡಿ ಎಷ್ಟೊಂದು ಬೇಜವಾಬ್ದಾರಿತನ ಇದೆ ಇಲ್ಲಿ ಅಂತ. ಲಿಸ್ಟ್ ಇದೆ, ಡಾಕ್ಯುಮೆಂಟೇಷನ್ ಆಗಬೇಕಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಾರೆ. ಮತ್ತು DBT ಮಾಡಿ ಅವ್ರಿಗೆಲ್ಲ ವಾಹನವನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಫಲಾನುಭವಿಗಳು ಗಾಬರಿ ಆಗಬೇಕಾಗಿಲ್ಲ, ವಾಹನ ಸಿಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಸಿಗುತ್ತೆ ಅಂತ? ಸಿಗದೆಲ್ಲ ಹೋಗುತ್ತೆ. ಯಾಕಂದರೆ ನೀವೇನು ನಿಮ್ಮ ಪಾಕೆಟಿಂದ ಕೊಡ್ತಿರೋಂಥದ್ದಲ್ಲ ಇದು ಸರ್ಕಾರದ ಯೋಜನೆ, ಸರ್ಕಾರದ ದುಡ್ಡಲ್ಲಿ ಕೊಡ್ತಾ ಇರುವಂತಹ ಯೋಜನೆ. ಸಿಗುತ್ತೆ, ಯಾವಾಗ ಸಿಗುತ್ತೆ? ಯಾಕಂದರೆ ಅವ್ರಿಗೆ ಕೊಡ್ತಾ ಇರುವಂಥದ್ದು ಬಿಟ್ಟಿ ಅಲ್ಲ, ನಿಮ್ಮ ಪಾಕೆಟಿಂದ ಕೊಡ್ತಿರೋದಲ್ಲ. ಆದರೆ ಯಾವಾಗ ಕೊಡ್ತೀರಿ ಅನ್ನೋಂಥದ್ದು ಪ್ರಶ್ನೆ. ಶಿವರಾಜ್ ತಂಗಡಗಿ ಅವರ ಸಮರ್ಥನೆ ಹೇಗಿತ್ತು ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾವು ಕಾರ್ಯಕ್ರಮ ಮಾಡೋಕ್ಕೆ ವಾಹನ ತರಿಸಿದ್ವಿ, ಲಿಸ್ಟ್ ಅವ್ರದ್ದು ಮಾಡಿದ್ದೀವಿ. DBT ಈಗ ಮಾಡಬೇಕು. DBT ಮಾಡಿ ಅವ್ರಿಗೆ ಎಲ್ಲರಿಗೂ ವಾಹನ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಾರ್ಯಕ್ರಮ ಮಾಡಿ ಸುಮ್ಮಿರೋಕ್ಕಾಗತ್ತಾ? ಎಲ್ಲ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಲಿಸ್ಟ್ ಇದೆ, ಶಾಸಕರ ಆಯ್ಕೆ ಮಾಡಿದಂಥ ಲಿಸ್ಟ್ ಇದೆ. ಅದರೊಳಗೆ ನಾವು DBT ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಮಾಡೋಂಥದ್ದು ಸಿಸ್ಟಮ್ಗಳು ಇರ್ತಾವೆ. ನಾವು ಸ್ವಲ್ಪ ಏನು ಮಾಡಿದ್ವಿ, ಅರ್ಲಿ ಕಾರ್ಯಕ್ರಮ ಮಾಡಿದ್ವಿ, ಭಾಳ ಅರ್ಲಿ ಮಾಡಿದ್ವಿ ಕಾರ್ಯಕ್ರಮ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ. ಫಲಾನುಭವಿಗಳು ಏನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅವರು ಎಲ್ಲವೂ ಅವ್ರದ್ದು DBT ಈಗಾಗಲೇ DBT ಮಾಡಿದ್ವಿ. 4 ದಿವಸದೊಳಗೆ ಶೋರೂಮಿಂದ ನಮಗೆ ಗಾಡಿ ಲಿಸ್ಟ್ ಬರ್ತೈತಿ. ಎಲ್ಲೆಲ್ಲೇ ಶೋರೂಮ್ದೊಳಗೆ ಈ ಗಾಡಿ ಲಿಸ್ಟ್ ಮಾಡಿದ್ವಿ ಅವನ್ನೆಲ್ಲ ತಲುಪಿಸೋಂಥ ಕೆಲಸವನ್ನು ಮಾಡ್ತೀವಿ. ಆದರೆ ನಾವು ಸಾಂಕೇತಿಕವಾಗಿ ಕೀ ಕೊಟ್ಟಿದ್ದನ್ನು ಬಿಟ್ಟರೆ ಯಾರಿಗೂ ಗಾಡಿ ಕೊಟ್ಟಿಲ್ಲ. ಅಲ್ಲಿ ತಂದಿದ್ದ ಗಾಡಿ ನಮ್ಮ ಇಲಾಖೆಗೆ ಕೊಡೋಂಥವಲ್ಲ, ಅವು ಕಾರ್ಯಕ್ರಮಕ್ಕೆ ಮಾತ್ರ ತಂದಿದ್ವಿ. ಈಗ ಇದಾವಲ್ಲ, ಈಗ ಅವ್ರು DBT ಆದಮೇಲೆ 150 ಅಲ್ಲ
ಸಾವಿರದ ಚಿಲ್ಲರ ಜನರಿದ್ದಾರೆ, ಅವ್ರಿಗೆಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕೆ ಯಾವ ಫಲಾನುಭವಿಗಳು ಗಾಬರಿ ಆಗೋಂಥದ್ದಾಗಲಿ, ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡೋಂಥದ್ದಾಗಲಿ, ನನಗೆ ಮೇಲ್ ಮಾಡೋದಂಥದ್ದಾಗಲಿ ಮಾಡಿದ್ರೂ ಕೊಡ್ತೀವಿ, ಮಾಡಲಿಲ್ಲ ಅಂದ್ರೂ ಕೊಡ್ತೀವಿ. ಇಲ್ಲಿ ಶಿವರಾಜ್ ತಂಗಡಗಿ ಅವರು ಆಡ್ತಿರೋ ಮಾತನ್ನು ಕೇಳ್ತೀರಿ. ಬಹುಶಃ ಇದೇ ಕಾಂಗ್ರೆಸ್ನ ನಾಯಕರುಗಳು 2023ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಮಂಡನೆ ಮಾಡೋ ದಿವಸ ಕಿವಿ ಮೇಲೆ ಹೂವಿಟ್ಕೊಂಡು ಬಂದು ಆ ಬಜೆಟನ್ನು ಟೀಕಿಸಿದ್ರು. ಬಹುಶಃ ಇಡೀ ಕರ್ನಾಟಕದ ಜನರ ಕಿವಿ ಮೇಲೆ ಹೂವು ಇಡುವ ಕೆಲಸವನ್ನು ಈ ಶಿವರಾಜ್ ತಂಗಡಗಿ ಅವರು ಮಾಡಿದ್ದಾರೆ. ಯಾಕೆಂದರೆ ಅವರೊಂದು ಮಾತು ಹೇಳಿದ್ದಾರೆ, ಅಲ್ಲಿ ಭಾಳ ಅರ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತೇಳಿ. ಯಾವಾಗ ಮಾರ್ಚ್ 16, 2025ಕ್ಕೆ ಘೋಷಣೆ ಆದಂತಹ ಕಾರ್ಯಕ್ರಮವನ್ನು ಮಾರ್ಚ್ 26, 2026ಕ್ಕೆ ಮಾಡಿದ್ದು ಟೂ ಅರ್ಲಿ, ಭಾಳ ಅರ್ಲಿ. ಶಿವರಾಜ್ ತಂಗಡಗಿಯವರ ಪ್ರಕಾರ ವರ್ಷಕ್ಕೆ ಎಷ್ಟು ದಿವಸ ಇದೆ, ವರ್ಷಕ್ಕೆ ಎಷ್ಟು ತಿಂಗಳುಗಳಿದ್ದಾವೆ, ಇದನ್ನು ದಯಮಾಡಿ ಅವರು ಕರ್ನಾಟಕದ ಜನರಿಗೆ ಹೇಳಿದರೆ ಜನರಿಗೂ ಒಂದು ಸ್ವಲ್ಪ ಜ್ಞಾನೋದಯ ಆಗೋದಕ್ಕೆ ಸಾಧ್ಯ ಆಗುತ್ತೆ.